ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಲಿಸ್ಟ್ ಮಾಡಬೇಕು ಸರ್. ಅದರಲ್ಲಿ ಒಂದು ಕಮಿಟಿ ಇದ್ರೆ ಮಾಡಕ್ಕೆ ಬರಲ್ಲ. ಯಾರು ಹೇಳಿದ್ರೆ ನಿಮ್ಗೆ ಸರ್ 1 ಕಿಲೋಮೀಟರ್ ಇದೆ ಸರ್. ಅದಕ್ಕೆ ಕೇಳಿದ್ರೆ ಪ್ರಾಜೆಕ್ಟ್ 5 ಅಮೌಂಟ್ ಎಷ್ಟೇ ಖರ್ಚು ಮಾಡ್ತಾರೆ. ಅಮೌಂಟ್ ಇದ್ದಿದ್ರೆ ಪರ್ಪಸ್ ಸರ್ವ್ ಆಗಬೇಕಲ್ಲ ಸರ್. ಹೇಳಿದ್ರೆ ಅದು ಮೊದಲ ಎಸ್ಟಿಮೇಟ್ ಅಲ್ಲಿ ಪ್ರಾಜೆಕ್ಟ್ ಇದೆ ಸರ್. ಅದು ನಮಗೆ ಸಫಾಯಿ ಆಗಲ್ಲ. ಕ್ಲೀನ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಫಸ್ಟ್ ಇಂಟರ್ನಲ್ ಏರಿಯಾ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ವಿ. 3-4 ತಿಂಗಳಲ್ಲಿ ಮುಗಿದ್ರೆ ಆಮೇಲೆ ಕೂಡ ಕ್ಯಾಲರಿ ಡೆವಲಪ್ ಮಾಡ್ತೀವಿ. ಇವಾಗಿರೋ ಎಸ್ಟಿಮೇಟ್ ಪ್ರಕಾರ, ಈಗಿರೋ ಅವ್ರಿಗೆ ಅಮೌಂಟ್ ಇರೋ ಪ್ರಕಾರ, ಈಗಿರೋ ವರ್ಕ್ ಪ್ರೋಗ್ರೆಸ್ ಪ್ರಕಾರ ಕಂಪ್ಲೀಟ್ ಮಾಡಿ ಏನು ಅಡ್ಡಿಲ್ಲ ಸರ್. ಫೀಲ್ಡ್ ಮಾಡಿ ವರ್ಕ್ ಇಲ್ವೇ ಇಲ್ಲ. ಅಮೌಂಟ್ ಇಲ್ಲ ಸರ್. ಆ ಅಮೌಂಟ್ ಎಲ್ಲ ಪ್ರೊವೈಡ್ ಮಾಡಕ್ಕೆ ಆಗಿಲ್ಲ. ಜೂನ್ ಕಂಪ್ಲೀಟ್ ಆಗ್ಬೋದು. ಅಪ್ರೋಚಿಂಗ್ ರೋಡ್ಗೆ ಅಮೌಂಟ್ ರಿಸರ್ವ್ ಮಾಡಿದ್ರು ಇದೆ ಸರ್. ಚಿತ್ರದುರ್ಗ KDP ಸಭೆಯಲ್ಲಿ ವಿಶೇಷವಾಗಿ ನಾವು ಕುಡಿಯೋ ನೀರಿನಾಗೆ ಬೇಸಿಗೆಗಾಲ ಬರ್ತಾ ಇದೆ. ಅದು ಸಮರ್ಪಕವಾಗಿ ಕುಡಿಯೋ ನೀರಿನ ಪೂರೈಕೆ ಆಗಬೇಕು ಅನ್ನೋದ್ರ ಬಗ್ಗೆ ಮಹತ್ವವಾದ ಚರ್ಚೆ ನಡೀತಾ ಇದೆ. ಸೊ ಅದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಇದನ್ನು ಕ್ರಮ ತಗೊಂಡು ಯಾವುದೇ ಕಾರಣಕ್ಕೂ ಕಡೆಯ ಹಳ್ಳಿಗೂ ಕೂಡ ನೀರಿನ ಅಭಾವ ಆಗಬಾರ್ದು ಅನ್ನೋ ದೇಶದಲ್ಲಿ ಕ್ರಮ ತಗೊಳ್ತಾ ಇದೆ. RO ಘಟಕಗಳು ಜಿಲ್ಲೆಯಲ್ಲಿ ಸುಮಾರು 1200 ಘಟಕ ಇದೆ. ಕೆಲವು ಕಡೆ ಕೆಟ್ಟೋಗಿದೆ, 8-10 ವರ್ಷ ಆಗಿದೆ. ಸೊ ಎಲ್ಲಿ ರಿಪೇರಿ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಹಳೆ ನಾವು ಏನು ಮೇಂಟೆನೆನ್ಸ್ ಕೊಟ್ಟಿದ್ದೀವಿ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಕರೆಂಟ್ ಬಿಲ್ ಎಲ್ಲ ಸ್ವಲ್ಪ ಬಾಕಿ ಇದೆ. ಅದನ್ನು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹಳೆ ಬಿಲ್ಲನ್ನು ಯಾವ ರೀತಿಯಾಗಿ ನಾವು ಪೇಮೆಂಟ್ ಮಾಡಿಸ್ಬೇಕು ಅನ್ನೋದನ್ನು ಚರ್ಚೆ ನಡೀತಾ ಇದೆ. ಬಹುದೊಡ್ಡ ಗ್ರಾಮ ವಿಚಾರನೇ ನಮಗೆ ದೊಡ್ಡ ಸವಾಲಾಗಿದೆ. ಕೆಲವು ಕಡೆ ಫಾರೆಸ್ಟ್ ಬರ್ತದೆ, ಕೆಲವು ಕಡೆ ಭೂಮಿ ಬಿಟ್ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಆದಷ್ಟು ಇನ್ನೊಂದು 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಮಗಾರಿನ ಮುಗಿಸ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀವಿ. Providing of lateral gradient 1 in 100 as against present 1 in 50. ನೀವು ಕೋಆರ್ಡಿನೇಷನ್ ಅದು ಡಿಸ್ಕಸ್ ಮಾಡಿ ಕೆಲಸ ಇಲ್ಲದಿದ್ದರೆ ಓಪನ್ ಮಾಡೋದು ಬೇಡ. ಅಟ್ಲೀಸ್ಟ್ ಈಗಿರೋ ಹಾಗೆ ಅಲ್ಲ ಕನ್ವರ್ಟ್ಸ್ ಕಂಪ್ಲೀಟೆಡ್ ಸರ್. ಆ್ಯಂಡ್ ಟೋಟಲ್ ಮೈನರ್ ಬ್ರಿಡ್ಜ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇಷ್ಟು ದಿನ ಬೇಕು ಅಂತ ಅವನು ಸಹ ಹೇಳಿದ್ದು ದಟ್ ಯು ಹ್ಯಾವ್. ಈಗ ಒಟ್ಟು ಮಂಜೂರಾಗಿರೋದು ಸರ್ 363 ವಿತ್ ವೇರಿಯಸ್ ಬ್ಯಾಂಕ್ಸ್. ಆಗಿದ್ದರು ಅಷ್ಟು ಜನ ಎಂಪ್ಲಾಯೀಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾದ ವಿಚಾರ ಏನಂದರೆ ಇದನ್ನು ಒಂದಿನದ ಒಂದು ಕಾರ್ಯಕ್ರಮ ಥರ ನೋಡಿದೆ. ಇದನ್ನು ಪ್ರತಿದಿನ ಅಳವಡಿಸ್ಕೊಳ್ಬೇಕು, ಅವರ ಒಂದು ದೈನಿತ್ಯ ಲೈಫ್ ಸ್ಟೈಲ್ ಮಾಡ್ಕೊಳ್ಬೇಕು. ಈ ಒಂದು ಫಿಟ್ನೆಸ್ ಅನ್ನೋದನ್ನು ದೇ ಹ್ಯಾವ್ ಇನಿಷಿಯೇಟೆಡ್ ಒಂದು ಸ್ಪೋರ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿ ಎಂಪ್ಲಾಯೀಸಿಗೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇನ್ಫ್ಯಾಕ್ಟ್ ಈಗ ಎಲ್ಲರೂ ಇದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಫಿಟ್ನೆಸ್ ಬಗ್ಗೆ. Foundation Day is on 4th of this month, and actually there are a lot of programs that will happen during this entire year. There will be a lot of scientific seminars and different events, campaigns, and then public interactions, so that the situation, global situation, which requires a very safe environment. Passed through a journey of 175 years.
So we have significant contribution to the country in mineral sector, in engineering sector, as well as in many geoscientific commitments. So as a geological fraternity, Geological Survey of India is conducting this walkathon to commemorate the 175-year celebration of GSI. Started around 75 years back, and we are celebrating the Publisher Day on 4th March 2025. In connection with that, GSI has decided to make the aware of the people about the activities of GSI, and also with the slogan that the geoscience is for a better world. Keeping this in mind, GSI is organizing this event and reaching out the public and making them aware of the significance of geoscience. ಭೂವಿಜ್ಞಾನ ನಮ್ಮ ಭಾರತದ ಒಂದು ಇವತ್ತು ನಾವು ವಾಕ್ಯಥಾನನ್ನು ಭಾರತದ ಸದೃಢ ಉದ್ದೇಶಕ್ಕಾಗಿ ನಾವು ಇವತ್ತು ನಡೆಸಿಕೊಟ್ಟಿದ್ದೇವೆ. ಇದರಿಂದ ಯುವಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದೇವೆ. Our main theme was the geoscience for a safe world. As part of this walkathon, we people gathered together and walk around the 3 kilometers to Mangaladevi temple and come back safely. So I enjoyed this, and being part of this organization, and this is a pan-India program conducted. 175 ವರ್ಷ ಆಯಿತು GSI ಸ್ಟಾರ್ಟ್ ಆಗಿ. ನಮಗೆ ತುಂಬ ಖುಷಿ ಇತ್ತು ಪಾರ್ಟಿಸಿಪೇಟ್ ಮಾಡಿ ಎಲ್ಲ. ಅದೇ ಗುಡ್ ಎಕ್ಸ್ಪೀರಿಯನ್ಸ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.